ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 7 ಮಂದಿ ಬಲಿ ಪಡೆದಂತ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಹಾಗಾದ್ರೆ ಕುಸಿದಿದ್ದಾದ್ರೂ ಯಾಕೆ? ಕುಸಿತ ಆಗೋದಕ್ಕೂ ಕೂಡ ಕಾರಣ ಇರ್ಬೇಕಲ್ಲ. ಯಾಕಾಯ್ತು? ಹಳೆ ಕಾಂಪೌಂಡಾ, ಹೊಸ ಕಾಂಪೌಂಡಾ, ಕಾಮಗಾರಿಯಲ್ಲಿ ಕಳಪೆ ಆಗಿತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ರಿಯಾಲಿಟಿ ಚೆಕ್. ಇಳಿಜಾರು ಇದ್ದಿದ್ರಿಂದ ಕಾಂಪೌಂಡ್ಗೆ ರಭಸವಾಗಿ ತಟ್ಟಿದ ಮಳೆ ನೀರು. ಕಾಂಪೌಂಡ್ನ ಫೌಂಡೇಶನ್ ನಲ್ಲಿ ನಿಂತಿದ್ದಂತ ಮಳೆ ನೀರು ರಭಸವಾಗಿ ನೀರು ಬಂದಿದ್ರಿಂದ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿತ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಳೆ ಜೋರು ಬರ್ತಿದ್ದ ಕಾರಣ ಆ ಶಾಪಿಂಗ್ ಅಂಗಡಿಗಳನ್ನೆಲ್ಲ ಏನ್ ಇಟ್ಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಅಂಗಡಿ ತೆಗೆದು ಮನೆಗೆ ಹೊರಟಿದ್ರು. ಬಟ್ ಅಂತವ್ರು ಬಲಿ ಆಗಿದ್ದಾರೆ ಈ ಒಂದು ದುರಂತದಲ್ಲಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ರಿಯಾಲಿಟಿ ಚೆಕ್ ನಲ್ಲಿ ಅಸಲಿ ಕಾರಣ ಬಟಾ ಬಯಲಾಗಿದೆ. ಇಳಿಜಾರು ಇದ್ದಿದ್ರಿಂದ ಕಾಂಪೌಂಡ್ಗೆ ರಭಸವಾಗಿ ಮಳೆ ನೀರು ನುಗ್ಗಿದೆ. ಕಾಂಪೌಂಡ್ನ ಫೌಂಡೇಶನ್ ನಲ್ಲಿ ನಿಂತಿದ್ದಂತ ಮಳೆ ನೀರು ರಭಸವಾಗಿ ನೀರು ಬಂದು ನುಗ್ಗಿದ್ರಿಂದ ಆಸ್ಪತ್ರೆ ಕಾಂಪೌಂಡ್ ಕುಸಿತ ಆಗಿದೆ. ಮಳೆ ಜೋರ್ ಬರ್ತಿದ್ದ ಕಾರಣ ಶಾಪಿಂಗ್ ಮಾಡ್ತಾ ಇದ್ರಲ್ಲ ಜನರು, ಅವರು ಅಲ್ಲಿ ಇಲ್ಲಿ ನಿಂತ್ಕೊಂಡ್ರು ಅಥವಾ ಅಲ್ಲಿಂದ ಹೋಗೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಪಟ್ಟರು. ಇನ್ನು ಅಂಗಡಿಗಳನ್ನು ಕೂಡ ತರಾತುರಿಯಲ್ಲಿ ತಮ್ಮ ಅಂಗಡಿಯಲ್ಲಿ ಇಟ್ಟಂತ ಆ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೋಗಬೇಕು ಅನ್ಕೊಂಡ್ರು. ನೋಡಿ ಯಾವ ರೀತಿಯಾಗಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಗಮನಿಸ್ತಿದ್ದೀರಾ. ವ್ಯಾಪಾರಸ್ಥರು ಅಲ್ಲಿಂದ ಕಾಲ್ ಕೀಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಅಷ್ಟರೊಳಗೆ 7 ಮಂದಿಯನ್ನ ಬಲಿ ಪಡೆದಿದೆ ಈ ಕಾಂಪೌಂಡ್. ಸದ್ಯ ಈ ಕಾಂಪೌಂಡ್ ಕುಸಿಯೋದಕ್ಕೆ ಕಾರಣ ಏನು, ಸದ್ಯದ ಪರಿಸ್ಥಿತಿ ಹೇಗಿದೆ, ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅಜಯ್ ಕುಮಾರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೌರಿಂಗ್ ಆಸ್ಪತ್ರೆ ಬಳಿಯಲ್ಲಿ ಕಾಂಪೌಂಡ್ ಕುಸಿತವಾಗಿ ಏನೋ 7 ಜನರು ಕೂಡ ಸಾವನ್ನಪ್ಪಿದ್ರು. ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪ್ರಾಥಮಿಕವಾದಂತಹ ಕಾರಣ ಏನು ಅಂತ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ ನಾನು ಕೂಡ ಕಾಂಪೌಂಡ್ ಏನ್ ಕುಸಿತ ಆಗಿದೆ ಅಲ್ಲಿಂದ ಒಂದು 30-40 ಮೀಟರ್ ಕೂಡ ದೂರ ಇರುವಂತದ್ದು, ಅಂದ್ರೆ ಆ ನೀರ್ ಎಲ್ಲಿ ಫ್ಲೋ ಆಗಿ ಕಾಂಪೌಂಡ್ ಬಳಿ ಬಂತು ಅಲ್ಲಿ ಕೂಡ ಇರುವಂತದ್ದು. ಈಗ ನನ್ನ ಹಿಂಭಾಗದಲ್ಲಿ ಏನ್ ಕಾಣಿಸ್ತಾ ಇದೆ ಇದು ಬೃಹತ್ತಾದ ಒಂದು ವೈದ್ಯಕೀಯ ಏನು ಮೆಡಿಕಲ್ ಕಾಲೇಜ್ ಅಂತಾನೆ ಹೇಳ್ಬೋದು. ಅಟಲ್ ಬಿಹಾರಿ ವೈದ್ಯಕೀಯ ಕಾಲೇಜು ಮತ್ತೆ ರಿಸರ್ಚ್ ಸೆಂಟರ್ ಇದು. ಇದರ ಪಕ್ಕದಲ್ಲೇ ಇರುವಂತಹ ಒಂದು ಜಾಗ ಇದು. ಏನೊಂದು 1/4 ಎಕರೆ ಇರುವಂತಹ ಜಾಗ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಕಂಪ್ಲೀಟ್ ಆಗಿ ಏನು ಮಳೆ ಸುರಿಯುತ್ತೆ, ಮಳೆ ಅಂದ್ರೆ ಎಲ್ಲಾ ಕಡೆ ಕೂಡ ಮಳೆ ಸುರಿಯುತ್ತೆ, ಇಲ್ಲೂ ಕೂಡ ಅಧಿಕವಾದಂತಹ ಮಳೆ ಆಗತ್ತೆ. ಮಳೆ ಆಗೋದ್ರ ಸಂದರ್ಭದಲ್ಲಿ ಇಲ್ಲಿ ಕ್ಲೀನ್ ಆಗಿ ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಚರಂಡಿ ವ್ಯವಸ್ಥೆಗಳು ಇಲ್ಲಿ ಇಲ್ಲ. ಸೊ ಹೀಗಾಗಿ ಆ ಕಾಂಪೌಂಡ್ ಇಂದ ಆ ಕಡೆ ಆದ್ರೆ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಎಲ್ಲ ಇರುತ್ತೆ, ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಏನು ಸಿಸ್ಟಮ್ ಇಲ್ಲ. ಸೊ ಹೀಗಾಗಿ ನೀರು ಫ್ಲೋ ಆಗಿ ಆ ಕಾಂಪೌಂಡ್ ಗೆ ಹೋಗ್ಬೇಕಾಗತ್ತೆ. ಈಗ ಏನ್ ದೃಶ್ಯದಲ್ಲಿ ನೋಡ್ತಾ ಇದೀವೋ ಇಲ್ಲಿ ಸಾಕಷ್ಟು ಮಳೆ ಆದಂತ ಸಂದರ್ಭದಲ್ಲಿ ಎಲ್ಲಾ ನೀರು ಕೂಡ ಫ್ಲೋ ಆಗತ್ತೆ. ಡೌನ್ ಇದೆ, ಇಳಿಜಾರಿದೆ, ಅದೇ ಇಲ್ಲಿ ಪ್ರಮುಖವಾದಂತ ಕಾರಣ ಅಂತಾನೆ ಹೇಳ್ಬೋದು. ಈ ಒಂದು ಇಳಿಜಾರು ಸಂದರ್ಭದಲ್ಲೂ ಕೂಡ ಅಲ್ಲಿಗೆ ಹೋಗಿರುವಂತದ್ದು. ಈಗ ಇಲ್ಲಿ ಬೌರಿಂಗ್ ನ ಮಾರ್ಚರಿ ಕೂಡ ನಾವು ನೋಡ್ತಾ ಇರಬಹುದು. ಈ ಒಂದು ಮಾರ್ಚರಿ ಇನ್ನು ರೈಟ್ ಸೈಡ್ ಅಲ್ಲೂ ಕೂಡ ಒಂದು ಕೆಲವೊಂದಿಷ್ಟು ನೀರಿಗೆ ಹೋಗತ್ತೆ. ಇನ್ನು ಆ ಕಡೆ ನೋಡ್ತಿರ್ಬೋದು ಕೆಲವೊಂದು ಶೀಟ್ ಗಳನ್ನ ಹಾಕಿದ್ದಾರೆ. ಆ ಶೀಟ್ ಹಾಕಿರೋದ್ರಿಂದಾಗಿ ಅಷ್ಟಾಗಿ ಅಲ್ಲಿ ನೀರು ಫ್ಲೋ ಆಗಲ್ಲ. ಅಲ್ಲಿಗೆ ಹೋದಂತ ನೀರೇನಿದೆ ರಭಸವಾಗಿ ಮತ್ತೆ ಅದು ಎಡಕ್ಕೆ ತಿರುಗತ್ತೆ. ಆ ಒಂದು ಕಾರಣ ಕೂಡ ಇಲ್ಲಿ ಪ್ರಮುಖ ಅಂತಾನೆ ಹೇಳ್ಬೋದು. ಇನ್ನು ಆ ಒಂದು ನೀರು ಫ್ಲೋ ಆಗಿ ಕಂಪ್ಲೀಟ್ ಆಗಿ ಈಗಾಗಲೇ ಹೋಗಿರುವಂತದ್ದು. ಸೊ ಹೀಗಾಗಿ ಈಗ ಪ್ರಮುಖವಾಗಿ ಮತ್ತೆ ಪ್ರಾಥಮಿಕವಾಗಿ ಇದೇ ಇಲ್ಲಿ ಕಾರಣ ಅಂತಾನೆ ಹೇಳ್ಬೋದು. ಆ ಒಂದು ನೀರೇನಿದೆ ಕಂಪ್ಲೀಟ್ ಆಗಿ ನಾನು ಏನ್ ಅಲ್ಲಿ ತೋರಿಸಿದೆ ಅಲ್ಲಿಂದ ಕೂಡ ಫ್ಲೋ ಆಗಿ ರಭಸದಲ್ಲಿ ಬರ್ತಾ ಇದ್ದಂತ ನೀರೇನಿದೆ ಈ ಒಂದು ಕಾಂಪೌಂಡ್ ನಿನ್ನೆ ಏನು ಬಿದ್ದಿರುವಂತ ಕಾಂಪೌಂಡ್ ಏನಿದೆ ಈ ಒಂದು ಕಾಂಪೌಂಡ್ ಗೆ ಕೂಡ ಕೆಳಗಡೆ ಹೋಗಿರುವಂತದ್ದು. ಅಂದ್ರೆ ಆ ಕಾಂಪೌಂಡ್ 8 ಅಡಿ ಇದೆ. ಸೊ ಹೀಗಾಗಿ ಅದು ಬಹುತೇಕ ಒಂದು 7 ಅಡಿ ಕೂಡ ನೀರು ಸೇರ್ಕೊಂಡಿದೆ. ಅಲ್ಲಿ ಕೆಳಗಡೆ ಕೂಡ ಸಾಕಷ್ಟು ನೀರು ಏನೋ ನಿಂತಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಏನೋ ಬೀಳುವಂತ ಕೆಲಸ ಕೂಡ ಮುಂದಾಗಕ್ಕೆ ಪ್ರಮುಖವಾದಂತ ಕಾರಣ. ಅಂದ್ರೆ ಇಲ್ಲಿ ಫೌಂಡೇಶನ್ ಕಂಪ್ಲೀಟ್ ಆಗಿ ವೀಕ್ ಇದೆ. ಫೌಂಡೇಶನ್ ಬಳಿಯಲ್ಲಿ ಸಾಕಷ್ಟು ನೀರು ಹೋಗಿ ಸೇರ್ಕೊಂಡಿದೆ, ರಭಸವಾಗೂ ಕೂಡ ಹೋಗಿದೆ. ಸೊ ಹಾಗಾಗಿ ಆ ಒಂದು ಕಾರಣದಿಂದ ಈ ಒಂದು ಕಾಂಪೌಂಡ್ ಕೂಡ ಬೀಳೋದಕ್ಕೆ ಪ್ರಮುಖವಾದಂತ ಕಾರಣ ಅಂತ ಈಗ ಪ್ರಾಥಮಿಕವಾದಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಸಣ್ಣ ಮಕ್ಕಳು ಯೂಸ್ ಮಾಡುವಂತ ಸ್ಲಿಪ್ಪರ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಇದರ ಜೊತೆಗೆ ಕೆಲವೊಂದು ವ್ಯಾನಿಟಿ ಬ್ಯಾಗ್ ಗಳನ್ನ ಕೂಡ ಮಾರಾಟ ಮಾಡ್ತಾ ಇದ್ರು. ಮತ್ತೆ ಮೊಬೈಲ್ ಪೌಚ್ ನ ಮಾರಾಟ ಮಾಡ್ತಾ ಇದ್ರು, ಬಟ್ಟೆಗಳನ್ನ ಮಾರಾಟ ಮಾಡ್ತಿದ್ರು, ಮತ್ತೆ ಬ್ಯಾಗ್ಸ್ ಆಗಿರ್ಬೋದು, ಕರ್ಚೀಫ್ಸ್ ಆಗಿರ್ಬೋದು, ಹೀಗೆ ಸಾಕಷ್ಟು ಏನು ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಏನೋ ಅವರ ದಿನಗೂಲಿ ನೌಕರರು ಮಾಡುವಂತ ಏನೋ ಆದಾಯವನ್ನು ಕೂಡ ಅವರು ಅಷ್ಟೇ ಮಾಡ್ತಾ ಇದ್ರು. ಅವರೇನೋ ದೊಡ್ಡ ಶ್ರೀಮಂತರಾಗಬೇಕು ಅಂತ ಹೇಳಿ ಯಾರು ಕೂಡ ಇಲ್ಲಿ ವ್ಯಾಪಾರ ಮಾಡ್ತಾ ಇರಲಿಲ್ಲ. ಕೇವಲ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಅವರಿಲ್ಲಿ ಇದ್ದಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತ
ಆಗಿರುವಂತದ್ದು. ಇಳಿಜಾರಿತ್ತು, ನೀರು ಸಾಕಷ್ಟು ಸ್ಟೋರ್ ಆಗಿತ್ತು, ಅಲ್ಲಿಂದ ನೀರು ಬರ್ತಾ ಇತ್ತು, ಬಂದು ಇಲ್ಲಿ ಫೌಂಡೇಶನ್ ವೀಕ್ ಇದ್ರಿಂದಾಗಿ ಆ ಒಂದು ಘಟನೆ ಕೂಡ ಆಗಿದೆ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಸೊ ಹೀಗಾಗಿ ವರದಿ ಬರಬೇಕು, ವರದಿ ಬಂದ ನಂತರದಲ್ಲಿ ಇನ್ನಷ್ಟು ಮಾಹಿತಿ ಕೂಡ ಹೊರಗೆ ಬರಬೇಕಾಗಿದೆ. ಈಗಾಗಲೇ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲೂ ಕೂಡ UDR ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಆ ಒಂದು ಘಟನೆ ವಿವರವನ್ನು ಕೂಡ ಈಗಾಗಲೇ ಪಡ್ಕೊಳ್ತಾರೆ. ವರದಿ ಬಂದ ನಂತರವೇ ಇನ್ನಷ್ಟು ಸತ್ಯಾಸತ್ಯತೆ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.